ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಕಾಕಿ ಚಾರ್ಜ್ ಶೀಟ್ಗೆ ಈಗ ದೊಡ್ಡ ಮಟ್ಟದ ಚರ್ಚೆಯಲ್ಲಿ ಪ್ರತಿ ಪೇಜ್ನಲ್ಲೂ ತಪ್ಪು ಹುಡುಕ್ತಾ ಇದ್ದಾರೆ ಸಿವಿ ನಾಗೇಶ್. ವಿನಯ್ ಪಾತ್ರ, ಸ್ಥಳಮಾಜರು, ಬ್ಲಡ್ ಸ್ಯಾಂಪಲ್ ಎಲ್ಲ ವಿಚಾರಕ್ಕೆ ಕುರಿತಂತೆ ಪೊಲೀಸರು ಕೊಟ್ಟಂತ ಎಲ್ಲ ಸಾಕ್ಷಿಗಳ ಮೇಲೂ ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಕಿ ಚಾರ್ಜ್ ಶೀಟ್ಗೆ ಸಿವಿ ನಾಗೇಶ್ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಪ್ರತಿ ಪೇಜ್ನಲ್ಲೂ ಕೂಡ ಎಲ್ಲೆಲ್ಲಿ ತಪ್ಪಿದೆ ಎಲ್ಲ ತಪ್ಪನ್ನ ಈಗ ಎತ್ತಿ ಹಿಡಿತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಇವೆಲ್ಲ ತಪ್ಪನ್ನ ಇಟ್ಕೊಂಡು ದರ್ಶನ್ ಅವರಿಗೆ ನೀವು ಜಾಮೀನು ಕೊಡಬೇಕಾಗತ್ತೆ. ದರ್ಶನ್ ಈ ಕೇಸ್ನಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿದ್ದಾರೆ, ಇದರಲ್ಲಿ ಎಲ್ಲಿ ಲೂಪ್ ಹೋಲ್ ಇದೆ, ವಿಚಾರಣಾ ಅಧಿಕಾರಿಗಳು ಏನ್ ಮಾಡಿದ್ರು, ಅವೆಲ್ಲವನ್ನು ಈಗ ಕೋರ್ಟ್ಗೆ ಗಮನಕ್ಕೆ ತರ್ತಾ ಇದ್ದಾರೆ. ಇದು ಆಗ್ಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿವಿ ನಾಗೇಶ್ ಅವರು ಡಿಫೆಂಡ್ ಮಾಡ್ತಾ ಇರುವಂಥದ್ದು. ಈಗ ಎಸ್ ಪಿ ಪಿ ಅವರು ಪ್ರಸನ್ನ ಕುಮಾರ್ ಅವರು ಕೂಡ ನೆಕ್ಸ್ಟ್ ವಾದ ಮಾಡ್ತಾರೆ. ತನಿಖಾಧಿಕಾರಿ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ವಾದ ಮಾಡ್ತಾರೆ. ಇವರು ಡಿಫೆನ್ಸ್ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಕಸ್ಟಡಿಯಲ್ಲಿದ್ದಾಗ 164 ಹೇಳಿಕೆ ದಾಖಲು ಮಾಡ್ಕೊಂಡಿದ್ರು. ಮಧ್ಯರಾತ್ರಿ ಮನೆಯಲ್ಲಿ ಮಹಾಜರ್ ಮಾಡಿದ್ರು. ಇನ್ನು ದರ್ಶನ್ ಕಸ್ಟಡಿಯಲ್ಲಿದ್ದಾಗ 164 ಹೇಳಿಕೆ ಅಂತ ಹೇಳಿದ್ರೆ ಈ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಧೀಶರ ಅವರ ಎದುರುಗಡೆ 164 ಹೇಳಿಕೆಯನ್ನ ದಾಖಲು ಮಾಡ್ಕೊಂತಾರೆ. 161 ಹೇಳಿಕೆ ಅಂತ ಹೇಳಿದ್ರೆ ಪೊಲೀಸರ ಸಮ್ಮುಖದಲ್ಲಿ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೊಂತಾರೆ. ಪೊಲೀಸರ ಸಮ್ಮುಖದಲ್ಲಿ ಅಂತ ಹೇಳಿದ್ರೆ 161 ಹೇಳಿಕೆ ದಾಖಲು ಮಾಡ್ಕೊಂಡ್ರೆ ಅದನ್ನ ಯಾವಾಗ ಬೇಕಾದ್ರೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಚೇಂಜಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲ ನನಗೆ ಪೊಲೀಸರು ಬೆದರಿಕೆ ಹಾಕಿದ್ರು, ಹೆದರಿಸಿದ್ರು, ಆ ಮುಖಾಂತರ ನಾನು ಅದಕ್ಕೆ ಓಕೆ ಅಂತ ಹೇಳಿದೆ ಅಂತ. ಆದರೆ 164 ಹೇಳಿಕೆ ಎನ್ನುವಂಥದ್ದು ಬಹಳ ಗಂಭೀರವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಆದರೆ ಎನಿ ಚೇಂಜಸ್ ಆಗೋದಿಲ್ಲ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಆಗ್ತಾ ಇರುವಂಥದ್ದು. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದು ಸಾಕ್ಷಿಗಳಿಗೆ ನೀಡಲು ಇಟ್ಟಿರುವಂತಹ ಹಣ ಎನ್ನಲಾಗ್ತಾ ಇದೆ. ಆದರೆ ಇದು ಮೋಹನ್ ರಾಜ್ರಿಂದ ಪಡೆದಿರುವಂತಹ ಹಣ. ಇದು ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆಯೂ ಕೂಡ ಇಲ್ಲಿ ಸಿವಿ ನಾಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಅದನ್ನ ಸಾಕ್ಷಿಗಳಿಗೆ ಕೊಡಲು ಇಟ್ಟಿರುವಂತಹ ಹಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಅದಲ್ಲ, ಮೋಹನ್ ರಾಜ್ರಿಂದ ಪಡೆದಿರುವಂತಹ ಹಣ ಅದು. ನೋಡಿ, ಇದು ಕೂಡ ಈಗ ಬಹಳ ಗಮನಾರ್ಹ ಸಂಗತಿ. ಇದು ವಾದ ಪ್ರತಿವಾದ ಸಂದರ್ಭದಲ್ಲಿ ಈ ವಿಚಾರನೂ ಕೂಡ ಸಿವಿ ನಾಗೇಶ್ ಅವರು ಎತ್ತಿ ಹಿಡಿದಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದೊಡ್ಡ ಮಹತ್ವದ ಬೆಳವಣಿಗೆ ಇದು. ಯಾಕಂತ ಹೇಳಿದ್ರೆ ಈ ಹಣ ಎಲ್ಲಿಂದ ಬಂತು, ಹಣ ಯಾರಿಗೆ ಕೊಡೋಕೆ ಇಟ್ಕೊಂಡಿದ್ರು ದರ್ಶನ್, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ತನಿಖಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಹಣವನ್ನ ಈ ಬಾಡಿ ಡಿಸ್ಪೋಸ್ ಮಾಡೋರಿಗೆ ಕೊಡೋದು ಅದಕ್ಕೆ ಇಟ್ಕೊಂಡಿದ್ರು ಅಂತ ಉಲ್ಲೇಖ ಮಾಡಿದ್ರು. ಆದ್ರೆ ಸಿವಿ ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು ಇದು ಅದಕ್ಕಲ್ಲ. ಇವೆಲ್ಲ ವಿಚಾರಕ್ಕೆ ಕುರಿತಂತೆ ವಾದ ಪ್ರತಿವಾದ ನಡೀತಾ ಇದೆ. ಪೊಲೀಸರು ಕೊಟ್ಟಂತ ಎಲ್ಲ ಸಾಕ್ಷಿಗಳ ಮೇಲೂ ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮ್ಮನೆ ದರ್ಶನ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಸಿವಿ ನಾಗೇಶ್ ಅಂತ ಹೇಳಿದ್ರೆ ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಲೋಪದೋಷ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಾಗತ್ತೆ ಅಂತ ಈಗ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರೆ. ಇದೇ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮೋಹನ್ ರಾಜ್ 40 ಲಕ್ಷ ಕೊಟ್ಟಿದ್ರು ದರ್ಶನ್ಗೆ. ಮೇ ತಿಂಗಳಲ್ಲಿ ಸಾಲ ವಾಪಸ್ ನೀಡಿದ್ದಾರೆ. ಈ ಬಗ್ಗೆ ಮಗಳ ಆಲ್ಬಂನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಈಗ ಹೇಳ್ತಾ ಇರುವಂತದ್ದು. ನೋಡಿ, ಇದು ಮೋಹನ್ ರಾಜ್ ಕೊಟ್ಟಿರುವಂತಹ ಹಣ, ಅದು ಸಾಕ್ಷಿಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ಇಟ್ಕೊಂಡಿರುವಂತಹ ಹಣ ಅಲ್ಲ. ಅದು ಮೋಹನ್ ರಾಜ್ ಅವರು ಕೊಟ್ಟಿರುವಂತಹ ಹಣ 40 ಲಕ್ಷ ಕೊಟ್ಟಿದ್ರು. ಅದು ಕೂಡ ಮಗಳ ಆಲ್ಬಂನಲ್ಲಿ ಅದು ಉಲ್ಲೇಖ ಮಾಡಿದ್ದಾರೆ. 40 ಲಕ್ಷ ಹಣ ಕುರಿತಂತೆ ಈಗ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇರುವಂತದ್ದು. ಮೇ ತಿಂಗಳಲ್ಲಿ ಸಾಲ ವಾಪಸ್ ನೀಡಿದ್ದಾರೆ ಅವರು. ಈ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಮಗಳ ಆಲ್ಬಂನಲ್ಲಿ. ಇದನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ಮತ್ತೊಂದು ಇದಕ್ಕೆ ಯಾವುದಕ್ಕೂ ಸೇರಿಸಿದ್ದಾರೆ ಅಂತ ಈಗ ಮತ್ತೆ ಹೇಳ್ತಾ ಇರುವಂಥದ್ದು ಕೂಡ ಒಂದಿಷ್ಟು ಲೂಪ್ ಹೋಲ್ಗಳನ್ನ ಎತ್ತಿ ಹಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಸಾಕಷ್ಟು ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡ್ಬೇಕಾಗತ್ತೆ ಎಲ್ಲಿ ಹೋಗುತ್ತೆ ಈ ವಿಚಾರ ಅಂತ. ಈ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತ ಕೋರ್ಟ್ನಲ್ಲಿ ಪ್ರತಿವಾದವನ್ನ ನಡೆಸ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ಹಣ ಸಾಕ್ಷಿಗಳಿಗೆ ನೀಡಲು ಇಟ್ಟಿದ್ದ ಹಣ ಅಲ್ಲ, ಇದು ಪೊಲೀಸರು ತಪ್ಪಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಸಿವಿ ನಾಗೇಶ್ ಹೇಳ್ತಾ ಇರುವಂತದ್ದು ಈ ಹಣ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಗಳಿಗೆ ಇಟ್ಟಿರುವಂತಹ ಹಣ ಅಲ್ಲ, ಪೊಲೀಸರು ತಪ್ಪಾಗಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ತಪ್ಪು ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ ನಾಗೇಶ್ ಅವರು. ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಈಗ ವಾದವನ್ನ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್.
ಈ ಹಣಗಳನ್ನ ಯಾಕೆ ಇಟ್ಟಿದ್ರು, ಈ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದು 40 ಲಕ್ಷ, ಎಲ್ಲವನ್ನು ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಹಾಗಾದ್ರೆ ದರ್ಶನ್ ಅವರ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಜಾಮೀನ್ ಸಿಗುತ್ತಾ? ಹಾಗಾದ್ರೆ ನಟ ದರ್ಶನ್ಗೆ ಕ್ಷಣಕ್ಕೂ ಕೂಡ ವಾದವನ್ನ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಅದು ಕೂಡ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಕೆಲವೊಂದ್ ಕಡೆ ಲೂಪ್ ಹೋಲ್ಗಳೇ ಜಾಸ್ತಿ ಇದೆಯಾ ಹಾಗಾದ್ರೆ ಈ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಗಮನ ಸೆಳೀತಾ ಇರುವಂತ ಅಂಶ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅಂಶವನ್ನು ಕೂಡ ಇಲ್ಲಿ ಎತ್ತಿ ಹಿಡಿತಾ ಇದ್ದಾರೆ, ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನ್ವಿನ್ಸ್ ಮಾಡ್ಬೇಕಾಗತ್ತೆ, ಜಡ್ಜಿಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಏನ್ ಆಗ್ತಾ ಇದೆ ಈ ಕೇಸಲ್ಲಿ, ಏನ್ ಆಗಿದೆ, ದರ್ಶನ್ ವಿಚಾರಕ್ಕೆ ಯಾವೆಲ್ಲ ವಿಚಾರಗಳನ್ನ ತಪ್ಪಾಗಿ ಉಲ್ಲೇಖ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸವನ್ನ ಸಿ ವಿ ನಾಗೇಶ್ ಅವರು, ದರ್ಶನ್ ಪರ ಹಿರಿಯ ವಕೀಲರು ಮಾಡ್ತಾ ಇರುವಂಥದ್ದು. ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದಾಗ ಈ ನ್ಯಾಯಾಧೀಶರ ಎದುರುಗಡೆ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು, ಇದು ಈ ತನಿಖಾಧಿಕಾರಿಗಳು ಮಾಡಿರುವಂತಹ ತಪ್ಪು, ಇದು ಆಕ್ಚುಲಿ ಯಾರಿಗೆ ಕೊಡಬೇಕಾಗಿರುವಂಥದ್ದು. ಎಸ್, 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.